ನಾನು ಯಾವಾಗ್ಲೂ ಹೇಳ್ತೀನಿ, ನೀವ್ ಅವ್ರನ್ನ ಗರ್ಭದಲ್ಲಿ ಇಟ್ಕೊಂಡಿದೀರಾ, ತಾಯಿ ಆಗಿದ್ದೀರಾ, ತಂದೆ ಆಗಿದ್ದೀರಾ, ಬಟ್ ನನ್ನ ಹತ್ರ ಸ್ಕೂಲ್ ಒಳಗ್ ಬಂದಿದ್ದಾರೆ ಅಂದ್ರೆ ಅವ್ರೆಲ್ಲಾರು ನನ್ ಮಕ್ಳೇನೆ. ಸೊ ಅವ್ರ ಫ್ಯೂಚರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಮೀ. ನಾನು ಎಲ್ಲಾ ಬಿಟ್ಟು ನನ್ ಸ್ಕೂಲ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ಸ್ ಕೂಡ ಇದೆ. ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮಗ್ ಸಿಗ್ಲಿಲ್ಲ, ನಮ್ ಮಕ್ಳಿಗೆ ನಾವೆಲ್ಲಾ ತಂದ್ಕೊಟ್ಬಿಡೋಣ. ಆಮೇಲೆ ನನಗೆ ನಮ್ಮ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬಿಟ್ರು, ನನ್ ಮಕ್ಳನ್ನ ನಾನ್ ಫ್ರೀ ಆಗಿ ಬಿಟ್ಬಿಡೋಣ ಅಂತ. ಸಮಾಜದಲ್ಲಿ ಮನುಷ್ಯರನ್ನ ಹೆಂಗ್ ರೆಸ್ಪೆಕ್ಟ್ ಮಾಡ್ಬೇಕು, ಹೆಂಗ್ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಅಂತ ನಮ್ ತಂದೆ ತಾಯಿ ಅಷ್ಟೊಂದ್ ಸ್ಟ್ರಿಕ್ಟ್ ಆಗಿ ಇದ್ದಿದ್ದಕ್ಕೇನೆ ಇವತ್ ನಾವ್ ಅದನ್ನ ಕಲ್ತ್ಕೊಂಡಿದ್ದ. ಅದೇ ನಾವು ಈಗ ಫ್ರೀ ಆಗಿ ಬಿಟ್ಟು ಎಲ್ಲ ಮಾಡಿದಾಗ ಮಕ್ಳಿಗೆ ಆ ವ್ಯಾಲ್ಯೂಸ್ ಗೊತ್ತಾಗ್ತಾ ಇಲ್ಲ. ಒಂದ್ ಸ್ಕ್ರೀನ್ ಟೈಮು ಮಕ್ಳಿಗೆ ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್ ಅಂತ ಹೇಳಿ ತಿಳ್ಕೊಳ್ಳೋ ಒಂದು ಮೈಂಡೇ ಇಲ್ಲ ಅವ್ರಿಗೆ. ಸೊ ಅವಾಗ ಏನಾಗ್ತಾ ಇದೆ, ಏನಂದ್ರೆ ಅದು ನೋಡಿ 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 ಬ್ರೈನ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ದೇ ಕಾಂಟ್ ಫೋಕಸ್ ಆನ್ ಒನ್ ಥಿಂಗ್ ಫಾರ್ ಮೋರ್ ದೆನ್ 3 seconds. ನಿಮ್ ತಂದೆ ತಾಯಿನ ನೀವು ನಿಮ್ ಮಕ್ಳ ಮುಂದೆ ಚೆನ್ನಾಗಿ ನೋಡ್ಕೊಂಡಾಗ ಮಕ್ಳು ನಿಮ್ಮನ್ನ ಅವ್ರ ಮಕ್ಳ ಮುಂದೆ ಚೆನ್ನಾಗಿ ನೋಡ್ಕೊಂತಾರೆ. ಅವಾಗ ನಮಗೆ ಯಾವ ಪಿತೃದೋಷ ಏನು ಬರೋದಿಲ್ಲ. ಎಲ್ರಿಗೂ ನಮಸ್ಕಾರ ಮ್ಯಾಮ್. ಲಾಸ್ಟ್ ಟೈಮ್ ಮಕ್ಕಳ ಬಗ್ಗೆ ಮಾತಾಡಿದ್ರಿ, ತುಂಬಾ ವಿಷಯನ ಹೇಳಿದ್ರಿ, ಮತ್ತೆ ಪೇರೆಂಟ್ಸ್ ರಿವ್ಯೂಸ್ ಚೆನ್ನಾಗಿ ಬಂದಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಪೇರೆಂಟ್ಸ್ ಪರ್ಸನಲಿ ಬಂದು ನನ್ನ ಹತ್ರ ತುಂಬಾ ಇದ್ ಮಾಡಿದ್ರು, ಪರ್ಸನಲ್ ಮೆಸೇಜ್ ಕೂಡ ಹಾಕಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮ್ಯಾಮ್, ಕಂಟಿನ್ಯೂ ಟು ಡೂ ಅಂತ ಹೇಳಿ. ಅದು ನನಗೇನೋ ಒಂಥರ ಅಂದ್ರೆ ಮಾಡ್ಬೇಕು, ಇವ್ರಿಗೋಸ್ಕರ ನನ್ ಮಕ್ಳಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ಬೇಕು ಅನ್ನೋ ಒಂದು ತುಂಬಾ ಅನ್ಸಿದೆ ನನ್ಗೆ. ಬಟ್ ಯಾವಾಗ್ಲೂ ನಾವು ಆನ್ಯುವಲ್ ಡೇ ಆಗ್ಲಿ ಸ್ಪೋರ್ಟ್ಸ್ ಡೇ ಆಗ್ಲಿ ನನಗೆ ಸಿಗೋ ಒಂದ್ 10 minutes ಅಲ್ಲಿ ಮೆಸೇಜ್ ಕನ್ವೆ ಮಾಡಕ್ ಆಗ್ತಾ ಇರ್ಲಿಲ್ಲ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೈನ್ ರೀಸನ್ ನಾನು ಈ ತರ ಇದ್ ಮಾಡ್ತಾ ಇರೋದು. ಸೊ ನಾನು ಲಾಸ್ಟ್ ಟೈಮ್ ಎಲ್ಲ ಹೇಳ್ದಂಗೆ ಅವ್ರಿಗೆ ರಿಯಲೈಸ್ ಆಯ್ತು, ಎಸ್ ನಾವು ಮೊಬೈಲ್ ಕೊಡ್ತಿರೋದ್ರಿಂದಾನೇ ಮಕ್ಕಳು ಇದಾಗಿರೋದು ಅಂತ. ನಾನು ಆಮೇಲೆ ಅದ್ರಲ್ಲೂ ಒಂದು ಕ್ವಶನ್ ಹೇಳಿದ್ದೆ, ಲೈಕ್ ಈಗ ಎಲ್ಲಾ ನಾವೇ ಪೇರೆಂಟ್ಸ್ ಆಗಿ ಮಾಡ್ಕೊಟ್ಬಿಟ್ರೆ ಮಕ್ಳಿಗೆ ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಹೆಂಗ್ ಬೆಳೆದ್ವಿ ಅಂದ್ರೆ, ಈಗ ನಮ್ಗೆಲ್ಲ ಕಷ್ಟ ನೋಡಿನೇ ಬೆಳ್ದಿರೋದ್ ನಾವು ಇವಾಗ ಏನೇ ಮಾಡ್ಬೇಕಂದ್ರು ನಮಗ್ ಗೊತ್ತು, ಇದು ಇವಾಗ ಒಂದ್ ಪೆನ್ಸಿಲ್ ತಗೋಬೇಕಂದ್ರು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮಗ್ ಸಿಗ್ಲಿಲ್ಲ, ನಮ್ ಮಕ್ಳಿಗೆ ನಾವೆಲ್ಲಾ ತಂದ್ಕೊಟ್ಬಿಡೋಣ. ಆಮೇಲೆ ನನಗೆ ನಮ್ಮ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬಿಟ್ರು, ನನ್ ಮಕ್ಳನ್ನ ನಾನ್ ಫ್ರೀ ಆಗಿ ಬಿಟ್ಬಿಡೋಣ ಅಂತ. ಆಕ್ಚುಲಿ ಅವರು ಸ್ಟ್ರಿಕ್ಟ್ ಆಗಿ ಬೆಳೆಸಿದಿಕ್ಕೇನೆ ನಾವು ಒಂದು ಒಳ್ಳೆ ಜ್ಞಾನ ಕಲ್ತ್ಕೊಂಡಿದ್ದು, ಒಳ್ಳೆ ಒಂದು ಇದನ್ನ ಕಲ್ತ್ಕೊಂಡಿದ್ದ. ಅಂದ್ರೆ ಸಮಾಜದಲ್ಲಿ ಮನುಷ್ಯರನ್ನ ಹೆಂಗ್ ರೆಸ್ಪೆಕ್ಟ್ ಮಾಡ್ಬೇಕು, ಹೆಂಗ್ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಅಂತ ನಮ್ ತಂದೆ ತಾಯಿ ಅಷ್ಟೊಂದ್ ಸ್ಟ್ರಿಕ್ಟ್ ಆಗಿ ಇದ್ದಿದ್ದಕ್ಕೇನೆ ಇವತ್ ನಾವ್ ಅದನ್ನ ಕಲ್ತ್ಕೊಂಡಿದ್ದ. ಅದೇ ನಾವು ಈಗ ಫ್ರೀ ಆಗಿ ಬಿಟ್ಟು ಎಲ್ಲ ಮಾಡಿದಾಗ ಮಕ್ಳಿಗೆ ಆ ವ್ಯಾಲ್ಯೂಸ್ ಗೊತ್ತಾಗ್ತಾ ಇಲ್ಲ. ಒಂದು ತಾತನೇ ಬಾಯಿಗೆ ಬಂದಂಗ್ ಬೈಯೋದು, ಟಿವಿ ನೋಡಕ್ ಬಿಡ್ತಾ ಇಲ್ಲ ಅಂತ ಟಿವಿನೆಲ್ಲ ಹೊಡೆದಾಕೋದು, ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಇಂದ ಒಂದ್ ಮಗು ತನ್ನ ತಾಯಿನೇ ಹೊಡೆದಿದೆ, 10th standard ಮಗು. ಯಾಕಂದ್ರೆ ಏನಕ್ಕೆ ಆತರ ಅಗ್ರೆಷನ್ ಬರುತ್ತೆ ಮಕ್ಳಿಗೆ ಅಂತಂದ್ರೆ, ಆ ಎಕ್ಸೆಸಿವ್ ಸ್ಕ್ರೀನ್ ಟೈಮು ಮಕ್ಳಿಗೆ ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್ ಅಂತ ಹೇಳಿ ತಿಳ್ಕೊಳ್ಳೋ ಒಂದು ಮೈಂಡೇ ಇಲ್ಲ ಅವ್ರಿಗೆ. ಸೊ ಅವಾಗ ಏನಾಗ್ತಾ ಇದೆ, ಏನಂದ್ರೆ ಅದು ನೋಡಿ 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 ಬ್ರೈನ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, they can't focus on one thing for more than 3 seconds, and adults can't focus on more than 8 things on one thing. ಈಗ ಆತರ ಅಡಿಕ್ಷನ್ ಇಂದ, ಮೊಬೈಲ್ ಅಡಿಕ್ಷನ್ ಇಂದ ಆಗ್ಲಿ, ಟಿವಿ ಅಡಿಕ್ಷನ್ ಇಂದ ಆಗ್ಲಿ ಆತರ ಆಗ್ಬಿಟ್ಟಿದೆ. ಸಿ ನಾನು ಯಾವಾಗ್ಲೂ ಹೇಳ್ತೀನಿ, ವಿ ಹ್ಯಾವ್ ಕಮ್ ಹಿಯರ್ ಟು ಡೂ ಸಮ್ ವರ್ಕ್. ಇವಾಗ ನಾನು ಅದನ್ನ ಮಾಡಿಲ್ಲ ಅಂದ್ರೆ ಮತ್ತೆ ಪುನರತಿ ಜನನಂ ಪುನರತಿ ಮರಣಂ, ಅಂದ್ರೆ ನಾನು ಹುಡ್ತಾನೆ ಇರ್ಬೇಕು, ಅದನ್ನ ಮಾಡ್ದೆ ನನಗ್ ಮೋಕ್ಷ ಅನ್ನೋದಿಲ್ಲ. ಸೊ ಅದನ್ನ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ನಾವ್ ಕಣ್ ಮುಚ್ಕೊಂಡ್ ಕುತ್ಕೋಬೇಕು, ನಾವ್ ಅದ್ ಧ್ಯಾನ ಮಾಡ್ಬೇಕು. ಆಗ ನಮ್ಗೆ ಸೋಲ್ ಕನೆಕ್ಷನ್ ನಮಗ್ ಸಿಗ್ಬೇಕು, ನಾವ್ ಇನ್ನರ್ ಟ್ರಾವೆಲ್ ಮಾಡ್ಬೇಕು. ಬಟ್ ಈ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಇಂದ ಡೂ ಯು ಥಿಂಕ್ ಇಸ್ ಇಟ್ ಪಾಸಿಬಲ್ ಫಾರ್ ಅಸ್ ಟು ಡೂ? ನಮಗ್ ಕುತ್ಕೊಳಕ್ ಆಗ್ತಾ ಇಲ್ಲ, ಮೆಡಿಟೇಷನ್ಗೆ ಆಗ್ಲಿ ಇಲ್ಲ ಪ್ರೇಯರ್ ಮಾಡೋದಕ್ಕಾಗ್ಲಿ ನಮ್ ಕೈಲಿ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್. ಬಟ್ ದೊಡ್ಡವ್ರದ್ದು ಹೆಂಗೋ, ನಾನು ಇವಾಗ ಪೇರೆಂಟ್ಸ್ ನಾನು ಹೇಳಕ್ ಆಗಲ್ಲ, ಬಟ್ ಅಟ್ ಲೀಸ್ಟ್ ದೇ ಆರ್ ಅವರ್ ಫ್ಯೂಚರ್ ಜನರೇಷನ್. ಇವಾಗ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಒಳ್ಳೆ ಲೀಡರ್ಸ್ ನಾವ್ ಇವತ್ತಿಂದಾನೇ ಬಿಲ್ಡ್ ಮಾಡಿಲ್ಲ ಅಂದ್ರೆ ಹೌ ದೇ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಅವರ್ ನೇಷನ್. ನಾವು ಇವಾಗ 100 years ತನಕ ಮಕ್ಳ ಜೊತೆಗೆ ಇರ್ತೀವಿ ಅಂದ್ರೆ ಓಕೆ, ಐ ಅಕ್ಸೆಪ್ಟ್ ಇಟ್, ನಾವ್ ಎಲ್ಲ ಅವ್ರಿಗೆ ಮಾಡ್ಕೊಡೋಣ ಅಂತ. ಬೇಡ, ಚಾಲೆಂಜಸ್ ಅವರು ಕಲ್ತ್ಕೋಬೇಕು, ಹೆಂಗೆ ಅವರು ಚಾಲೆಂಜ್ ಇಂದ ಲೈಫ್ ನ ಲೀಡ್ ಮಾಡ್ಬೇಕು ಅಂತ. ತುಂಬಾ ಸೂಸೈಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ಜಾಸ್ತಿ ಆಗ್ತಿರೋದಕ್ಕೆ ರೀಸನ್ ಕೂಡ
ಅವರಿಗೆ ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ಬರ್ದೇ ಇರೋದ್ರಿಂದ. ಈಗ ಹುಲಿ ಆಗ್ಲಿ ಸಿಂಹ ಆಗ್ಲಿ ಬೇಟೆ ಆಡೋದ್ ಹೇಳ್ಕೊಡುತ್ತೆ, ಬಟ್ ಬೇಟೆ ಆಡ್ಬಿಟ್ಟು ತಂದು ಹಾಕ್ಬಿಟ್ಟು ತಿನ್ನು ಮಗ್ನೆ ಅಂತ ಹೇಳಲ್ಲ. ಬೇಟೆ ಆಡೋದ್ ಹೇಳ್ಕೊಟ್ಟಾಗ ತನ್ ಮಗ ಎಲ್ಲಿ ಹೋದ್ರುನು ಅವನು ಬದುಕೊಂತಾನೆ ಅನ್ನೋ ನಂಬಿಕೆ ಇರುತ್ತೆ. ಸೊ ಇದನ್ನ ಬಿಲ್ಡ್ ಮಾಡ್ಬೇಕು. ಈಗ ನೀವು ಆಸ್ತಿ ಮಾಡ್ತೀರಾ, ಅಂತಸ್ತ್ ಮಾಡ್ತೀರಾ, ಎಲ್ಲಾ ಮಾಡ್ತೀರಾ, ಅವ್ನ್ ಬುದ್ಧಿವಂತ ಆಗಿದ್ದಾನೆ ಅಂತಂದ್ರೆ ಅದನ್ನ ಉಳಿಸ್ಕೊಂತಾನೆ. ಅವ್ನ್ ದಡ್ಡ ಆಗಿದ್ದಾನೆ ಅಂತಂದ್ರೆ ಎಲ್ಲಾ ಕಳ್ಕೊಂತಾನೆ. ಬಟ್ ಅವ್ನಿಗೆ ಒಳ್ಳೆ ಜ್ಞಾನ ಕೊಟ್ಬಿಟ್ಟು ಒಳ್ಳೆ ಇದು ಅರಿವಿ ಕೊಟ್ಟಾಗ ಅವನೇ ಅವ್ನ್ ಮಾಡ್ಕೊಂತಾನೆ. ಝೀರೋ ಇಂದ ಕೂಡ ನಮ್ ಲೈಫ್ ಸ್ಟಾರ್ಟ್ ಆಗಿರೋದು. ವಿತ್ ಝೀರೋ, ಟ್ರಸ್ಟ್ ಮೀ, ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಲೈಫ್. ನಮಗೆ ತಂದೆ ತಾಯಿ ಅದನ್ನ ಹೇಳ್ಕೊಟ್ರು, ಈ ತರಾನೇ ಕಷ್ಟ ಹೆಂಗೆ ಇದ್ ಮಾಡ್ಬೇಕು, ಮುಂದೆ ಹೆಂಗ್ ಇದ್ ಮಾಡ್ಬೇಕು. ಜನರೇಷನ್ ಕಸಸ್ನ ನಾವು ಅದನ್ನ ಇದ್ ಮಾಡ್ಕೊಂಡ್ ಬಂದಿರ್ತೀವಿ. ಸೊ ಅದೆಲ್ಲ ನಮಗ್ ಗೊತ್ತಿರುತ್ತೆ, ಹೇಳ್ಕೊಟ್ಟಿದ್ ನಮ್ಮನ್ ಬೆಳೆಸಿರೋದ್ರಿಂದ. ಆಮೇಲೆ ನಿಮ್ ತಂದೆ ತಾಯಿನ ನೀವು ನಿಮ್ ಮಕ್ಳು ಮುಂದೆ ಚೆನ್ನಾಗಿ ನೋಡ್ಕೊಂಡಾಗ ಮಕ್ಳು ನಿಮ್ಮನ್ನ ಅವ್ರ ಮಕ್ಳು ಮುಂದೆ ಚೆನ್ನಾಗಿ ನೋಡ್ಕೊಂತಾರೆ. ಅವಾಗ ನಮಗೆ ಯಾವ ಪಿತೃದೋಷ ಏನು ಬರೋದಿಲ್ಲ. ಓಕೆ, ಸೊ ಇದನ್ನೆಲ್ಲ ನಾವ್ ಹೇಳ್ಕೊಟ್ಟು ಬೆಳೆಸಿದಾಗ ಮಕ್ಳಿಗೆ ಒಳ್ಳೆ ಜ್ಞಾನ ಎಲ್ಲ ಮಾಡ್ದಾಗ ಒಳ್ಳೇದು. ನನಗೀಗ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಇಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬಾ ಡಿಸ್ಟ್ರಾಕ್ಷನ್ಸ್ ಮಕ್ಳಲ್ಲಿ ನಾವು ಕಾಣ್ತಾ ಇದೆ ನಮ್ಗೆ. ಸೊ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಇರ್ಲಿ ಪರವಾಗಿಲ್ಲ, ಊಟ ಮಾಡಲ್ವಾ, ಬೇಡ, ಮೊಬೈಲ್ ನೋಡಿದ್ರೇನೆ ಊಟ ಮಾಡ್ಬೇಕು ಅಂತ ಹೇಳ್ತಾರ, ಕೊಡ್ಬೇಡಿ. ಒಂದೊತ್ತು ತಿನ್ನಲ್ಲ, ಎರಡೊತ್ತು ತಿನ್ನಲ್ಲ, ಆಮೇಲೆ ಆಟೋಮೆಟಿಕಲಿ ಆ ಮಗು ಹೊಟ್ಟೆ ಹಶ್ವಾದಾಗ ತಿನ್ಲೇಬೇಕಲ್ವಾ. ಆಮೇಲೆ ಅದು ಸರಿಯಾಗಿ ಅಬ್ಸರ್ವ್ ಆಗದೆ ಇರೋದ್ರಿಂದ ಎಷ್ಟು ಹುಷಾರ್ ತಪ್ತಾ ಇದಾರೆ ಎಲ್ಲ ಆಗ್ತಾ ಇರೋದು ಅದೇ ರೀಸನ್ಗೆ. ಆಮೇಲೆ ನಾವೇನ್ ಮಾಡ್ತೀವಿ, ಬ್ಲೇಮ್ ಮಾಡ್ತೀವಿ. ಲೈಕ್ ನನ್ ಮಗು ಸರಿಯಾಗಿ ತಿಂತಾ ಇಲ್ಲ, ಆ ಹಾಸ್ಪಿಟಲ್ಗೆ ಹೋದ್ವಿ ಸರಿ ಹೋಗ್ಲಿಲ್ಲ, ಈ ಹಾಸ್ಪಿಟಲ್ಗೆ ಹೋದ್ವಿ ಸರಿ ಹೋಗ್ಲಿಲ್ಲ ಅಂತ ನಾವು ಅದಕ್ಕೂ ಹೇಳ್ತೀವಿ. ಸಿನ್ಸ್ ಇಟ್ ಇಸ್ ನಾಟ್ ಅಬ್ಸರ್ವಿಂಗ್ ಪ್ರಾಪರ್ಲಿ, ದೆನ್ ಅವ್ರಿಗೆ ಎಲ್ಲಿಂದ ನ್ಯೂಟ್ರಿಷನ್ಸ್ ಎಲ್ಲ ಸಿಗ್ಬೇಕು. ದಟ್ ಇಸ್ ಮೇನ್ ಥಿಂಗ್. ಸೊ ಪರ್ಸನಲಿ ನನ್ನ ಹತ್ರ ಪೇರೆಂಟ್ಸ್ ಇವಾಗ ತುಂಬಾ ಸ್ಟೂಡೆಂಟ್ಸ್ ಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಮ್ಯಾಮ್ ಇದನ್ನ ಏನಾದ್ರು ನೀವು ಸರಿ ಮಾಡ್ಕೊಡಕ್ಕಾಗತ್ತಾ, ನೀವ್ ಹೇಳಿದ್ರೆ ಮಕ್ಳು ಕೇಳ್ತಾರೆ ಅಂತ. ಸೊ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. And the response is very good from kids. Kids can do anything, we can create wonders in kids' life. But only thing is the trust. And if no mobile, even inside home. ಆ ತರ ಮಾಡಿದಾಗ ಆಟೋಮೆಟಿಕ್ ಆಗಿ ಮಕ್ಕಳು ದಾರಿಗೆ ಬರ್ತಾರೆ ಅಷ್ಟೇ. ಮ್ಯಾಮ್, ಮತ್ತೆ ಗಾಂಧಾರಿ ವಿದ್ಯೆ ಮಾಡ್ತಾ ಇದ್ರ, ಅದು ಕ್ಲಾಸ್ ಮಕ್ಕಳು ಹೆಂಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಮ್ಯಾಮ್? ಎಸ್, ಆಕ್ಚುಲಿ ಗಾಂಧಾರಿ ವಿದ್ಯೆ ರೆಸ್ಪಾನ್ಸ್ ಮಕ್ಳಿಗೂ ತುಂಬಾ ಚೆನ್ನಾಗಿದೆ. ನಿನ್ನೆ ಕೂಡ ನಾವು ಒಂದು ಆಕ್ಟಿವಿಟೀಸ್ ಮಾಡ್ಸಿದ್ವಿ, ಮಕ್ಳು ಕಣ್ಮುಚ್ಕೊಂಡೆ ಆಕ್ಟಿವಿಟೀಸ್ನೆಲ್ಲ ಮಾಡಿದ್ರು. ಅದು ಕಣ್ಮುಚ್ಕೊಂಡ್ ಮಾತ್ರ ಮಾಡೋ ಅಂತದಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದೀನಿ, ಅದೇನು ಅಂತಂದ್ರೆ ನಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಮಾಡ್ಕೊಂತೀವಿ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ಮಾಡ್ತೀವಿ. ಅವಾಗ ಮಕ್ಳಿಗೆ ಆಟೋಮೆಟಿಕ್ ಆಗಿ ಅವರ ಇನ್ನರ್ ಗುರು ಆಕ್ಟಿವೇಟ್ ಆಗುತ್ತೆ. ಇನ್ನರ್ ಗುರು ಏನೋ ಇಂಟ್ಯೂಷನ್. ಈಗ ನಾವು ಒಂದ್ ಕಡೆ ಹೋಗ್ತಾ ಇರ್ತೀವಿ, ಯಾರೋ ಬಂದ್ ಹೇಳ್ತಾರೆ ಅಲ್ಲಿ ದೊಡ್ಡ ಗುಂಡಿ ಇದೆ, ನೀನ್ ಅಲ್ಲಿ ಹೋಗ್ಬೇಡ ಅಂತ, ಯಾವ್ದೋ ಒಂದು ಫಿಸಿಕಲ್ ಮ್ಯಾನ್ ಬಂದ್ಬಿಟ್ಟು ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಈಸ್ ಅಲರ್ಟಿಂಗ್ ಅಸ್. ಅದೇ ತರ ನಮ್ಮ ಇನ್ನರ್ ಗುರು ನಮ್ಗೆ ಅಲರ್ಟ್ ಮಾಡ್ತಾರೆ, ದೇರ್ ಇಸ್ ಅ ಡೇಂಜರ್, ಪ್ಲೀಸ್ ಡೋಂಟ್ ಗೋ, ದೇರ್ ಇಸ್ ಅ ಡೇಂಜರ್, ಪ್ಲೀಸ್ ಡೋಂಟ್ ಗೋ ಅಂತ. ಸ್ಪೆಷಲಿ ಇದನ್ನ ಗರ್ಲ್ ಕಿಡ್ಸ್ ಕಲಿಬೇಕು ಅಂತಾನೆ ನಾನು ಅನ್ಕೋತಾ ಇರೋದು. ಯಾಕಂದ್ರೆ ನಾನು ಚಿಕ್ಕವಳಿದ್ದಾಗ ಒಂದು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಆಗ ನನ್ನ ಹತ್ರ ಯಾರೋ ಬಂದ್ಬಿಟ್ಟು, ಯಾರೋ ಅಲ್ಲ, ನಮ್ಮ ಅಪ್ಪನ ಫ್ರೆಂಡೇ ಒಂದ್ ಹುಡುಗ, ಅವ್ನ್ ಬಂದ್ಬಿಟ್ಟು, ಬಾ ನಿಮ್ಮಪ್ಪ, ನಾನ್ ಸ್ಕೂಲ್ ಬಿಟ್ಟು ಬರ್ತಾ ಇದ್ದೀನಿ, ಬಾ ನಿಮ್ಮಪ್ಪ ಅಲ್ಲಿದ್ದಾರೆ, ಇಲ್ಲಿ ಬಾ, ನಮ್ಮ ಮನೇಲಿ ಬಾ, ನಮ್ಮ ಮನೇಲಿ. ಅದಕ್ಕೆ ನಾನಂದೆ, ನಮ್ಮಪ್ಪ ಯಾಕೆ ನಿಮ್ ಮನೆಗ್ ಬರ್ತಾರೆ ಅಂತ. ಅವ್ರನ್ನ ನಮ್ಮ ಅಪ್ಪನ ಜೊತೆ ನೋಡಿದೀನಿ ನಾನು, ಬಟ್ ಸ್ಟಿಲ್ ನನ್ಗ ಮನ್ಸ್ ಏನಂತ ಹೇಳ್ತು ಅಂದ್ರೆ ಡೋಂಟ್ ಗೋ. ಅವಾಗೆಲ್ಲ ಈ ತರ ನಮಗೆ ಈ ತರ ಎಲ್ಲ ಇರುತ್ತೆ ಅವೇರ್ನೆಸ್ ಎಲ್ಲ ನಮಗೆ ಗೊತ್ತಿರ್ಲಿಲ್ಲ, ನಾವು ಹುಡುಗಾಟ. ಬಟ್ ಆ ಟೈಮಲ್ಲಿ ಕೂಡ ನನ್ ಮನ್ಸು ಹೇಳ್ತು ಡೋಂಟ್ ಗೋ, ಯು ಗೋ ಹೋಮ್ ಅಂತ. ಆಮೇಲೆ ಹೋದೆ ಮನೆಗೆ. ಅಪ್ಪ ಎಲ್ಲೋ ತುಮಕೂರು ಹೋಗಿದ್ರು, ಬಂದಿದ್ದೆ ರಾತ್ರಿ 12 ಗಂಟೆ ಆಗಿತ್ತು. ಬಟ್ ಹೂ ಸ್ಟಾಪ್ ಮೀ ಫ್ರಮ್ ದಟ್. ಇವಾಗ ನಾನು ಹೋಗಿದ್ರೆ, ನಾನು ಇವಾಗ ರಿಯಲೈಸ್ ಆಗ್ತೀನಿ, ಅವತ್ ನಾನು ಹೋಗಿದ್ರೆ ನನಗೆ ಏನ್ ಪ್ರಾಬ್ಲಮ್ ಬರ್ತಾ ಇತ್ತು ಗೊತ್ತಿಲ್ಲ, ನಮ್ಗೆ ಏನ್ ಆಗ್ತಾ ಇತ್ತು ಅಂತ. ಬಟ್ ನನಗೆ ಆ ಮೂಮೆಂಟ್ ಅಲ್ಲಿ ಗಾಡ್ ಆಲ್ಸೋ ಹೆಲ್ಪ್ ಮೀ, ಸೇವ್ ಮೀ, ಅಂಡ್ my inner voice told me don't go ಅಂತ. ಸೊ ವಿ ವರ್ಕ್ ಆನ್ ದಿಸ್ ಆಕ್ಚುಲಿ. ಸೊ ಇವಾಗ ಮಕ್ಳಿಗೆ ಏನಾದ್ರೂ, ಯಾವತ್ತೂ ನಾವು ಅಪ್ಪ ಅಮ್ಮ ಮಕ್ಳ ಜೊತೆಗೆ ಇರಕ್ ಆಗೋದಿಲ್ಲ. ದೇ ಶುಡ್ ಬಿಲ್ಡ್ ದೇರ್ ಓನ್ ಎಬಿಲಿಟಿ ಟು ಥಿಂಕ್ ಅಲ್ವಾ. ಸೊ ಅದನ್ನೆಲ್ಲ ಮಾಡ್ಬೇಕು ಅಂತ ಅಂದಾಗ ಈ ಇಂಟ್ಯೂಷನ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಬೇಕು ನಾವು. ಈ ಮೊಬೈಲ್ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಆಗಿರೋದ್ರಿಂದ ಇಂಟ್ಯೂಷನ್ ಮೇಲೆ ವರ್ಕ್ ಮಾಡೋದಕ್ಕೆ ಹೆಂಗಾಗತ್ತೆ? ವೆನ್ ಯು ಆರ್ ಕಾಮ್, ವೆನ್ ಯು ಆರ್ ಕ್ವೈಟ್, ದೆನ್ ಓನ್ಲಿ ಯು ಕ್ಯಾನ್ ಗೋ ಟು ಆಲ್ಫಾ ಸ್ಟೇಟ್. Do you think it is possible in the conscious mind? In this distractive world, is it possible to go? No. ಸೊ ಅದೇ ನಾವು ಈ ತರ ಎಲ್ಲ ವರ್ಕ್ ಮಾಡ್ತೀವಿ. ಆಮೇಲೆ ಮಕ್ಳಿಗೆ ನಾನು ಅದೇ ಹೇಳ್ಕೊಡ್ತಾ ಇದ್ದೀನಿ, ಅಂಡ್ ದೇ ಆರ್ ವೆರಿ ಮಚ್ ಕೋಆಪರೇಟಿವ್. ಮ್ಯಾಮ್ ನೀವ್ ಹೇಳಿದ್ರೆ ಮಕ್ಳು ಎಲ್ಲಾ ಕೇಳ್ತಾ ಇದಾರೆ ಅಂತ.
ಸೊ ಐ ಆಮ್ ಸೋ ಹ್ಯಾಪಿ. ನನ್ನಿಂದ ಒಬ್ರು ಚೇಂಜ್ ಆದ್ರು ಐ ಆಮ್ ಸೋ ಹ್ಯಾಪಿ. ಅಂಡ್ ಪೇರೆಂಟ್ಸ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್. ನಾನು ಯಾವಾಗ್ಲೂ ಹೇಳ್ತೀನಿ, ನೀವ್ ಅವ್ರನ್ನ ಗರ್ಭದಲ್ಲಿ ಇಟ್ಕೊಂಡಿದೀರಾ, ತಾಯಿ ಆಗಿದ್ದೀರಾ, ತಂದೆ ಆಗಿದ್ದೀರಾ, ಬಟ್ ನನ್ನ ಹತ್ರ ಸ್ಕೂಲ್ ಒಳಗ್ ಬಂದಿದ್ದಾರೆ ಅಂದ್ರೆ ಅವ್ರೆಲ್ಲಾರು ನನ್ ಮಕ್ಳೇನೆ. ಸೊ ಅವ್ರ ಫ್ಯೂಚರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಮೀ. ನಾನು ಎಲ್ಲಾ ಬಿಟ್ಟು ನನ್ ಸ್ಕೂಲ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ಸ್ ಕೂಡ ಇದೆ. ನನ್ಗೆ ಆ ಮಕ್ಳು ದೇ ಆರ್ ಅವರ್ ಫ್ಯೂಚರ್. ನನಗ ಅವ್ರನ್ನ ಒಂದು ಒಳ್ಳೇದ ಇದ್ ಮಾಡ್ಬೇಕು ಅನ್ನೋ ಒಂದು ತುಂಬಾ ಆಸೆ ಇದೆ ನನ್ಗೆ. ಸೊ ನಮ್ ಗುರುಗಳು ನಂಗೆ ಅದೇ ಹೇಳ್ತಾ ಇರೋದು. ನನ್ಗೆ ಇವತ್ತು ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಡೂ ಯು ಥಿಂಕ್ ಇಟ್ ಇಸ್ ಲೈಕ್ ಎಲ್ಲರ ಕೈಯಲ್ಲೂ ಆಗುತ್ತೆ ಅಂತ. ಸೆಲೆಕ್ಟೆಡ್ ಪೀಪಲ್ ಓನ್ಲಿ ಕ್ಯಾನ್ ಡೂ ದಟ್. ಅದನ್ನ ರೈಟ್ ವೇ ಅಲ್ಲಿ ನಾನು ಯೂಸ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. So nobody is helping anybody. We are just sharing some small knowledges ashte. If any mistake I'm doing, I'm okay to accept it. Atara. So it's mutually, we should all together join and help kids to grow in a very good and peaceful environment. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಾನು ಮುಂದಿನ ವಿಡಿಯೋದಲ್ಲೂ ಹೇಳ್ತೀನಿ ಇನ್ನ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ. ಸಿನ್ಸ್ ಐ ಹವ್ ಸ್ಟಡಿಡ್ ಮೆನಿ ಥಿಂಗ್ಸ್ ಅಬೌಟ್ ಮೈಂಡ್, ಹೌ ಇಟ್ ವರ್ಕ್ಸ್ ಅಂಡ್ ಸ್ಪಿರಿಚುವಲ್, ಸ್ಪಿರಿಚುವಲ್ ಇಸ್ ಎವ್ರಿಥಿಂಗ್. ಸೊ ಇದ್ರ ಬಗ್ಗೆ ಎಲ್ಲ ಸ್ಲೋಲಿ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಥ್ಯಾಂಕ್ ಯು.